ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ಲಾಗಿ ತುಂಬಾ ಸಾಫ್ಟಾಗಿ ರಾಗಿ ಮುದ್ದೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ. ನಾನಿಲ್ಲಿ ಮುದ್ದೆನ ಬಾಣಲಿಲಿ ಮಾಡ್ತಾಯಿದ್ದೀನಿ. ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು. ಒಂದು ಬಾಣಲಿ ಇಟ್ಕೊಂಡು ಈಗ ಒಂದು ಲೋಟದ ಅಳತೆಯಿಂದ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಯಾವ ಲೋಟ ಫಸ್ಟು ತೊಗೊಂಡಿರ್ತೀವಿ ಅದೇ ಲೋಟದಲ್ಲಿ 3 ಲೋಟ ನೀರನ್ನು ಹಾಕ್ಕೋಬೇಕು. ಅಳತೆ ಕರೆಕ್ಟಾಗಿದ್ದರೆ ಮುದ್ದೆ ತುಂಬಾ ಸಾಫ್ಟಾಗಿ ಬರುತ್ತೆ, ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಇವಾಗ 2 ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿ 3 ಲೋಟ ನೀರನ್ನು ಹಾಕ್ಕೋಬೇಕು. ನಾನಿಲ್ಲಿ ಮೀಡಿಯಮ್ ಸೈಜ್ದು 2 ಮುದ್ದೆ ಮಾಡ್ತಾಯಿದ್ದೀನಿ, ಹಾಗಾಗಿ 3 ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ. ಅದೇ ಲೋಟದಲ್ಲಿ ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇವಾಗ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೋಬೇಕು. ನೀರಿಗೆ ಸ್ವಲ್ಪ ಗುಳ್ಳೆ ರೀತಿ ಬಂದಾಗ ಹಿಟ್ಟನ್ನು ಉದುರಿಸ್ಕೊಂಡು 2 ಚಿಟಿಕೆ ಉಪ್ಪನ್ನು ಹಾಕ್ಕೋಬೇಕು. ಉಪ್ಪು ಕಂಪ್ಲೀಟ್ ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಇವಾಗ ಒಂದು 2 ರಿಂದ 3 ನಿಮಿಷ ಹೈ ಫ್ಲೇಮಲ್ಲಿ ಬಿಟ್ಟರೆ ಈ ರೀತಿ ಉಕ್ಕು ಬರುತ್ತೆ ಮುದ್ದೆ ಹಿಟ್ಟು. ಈ ರೀತಿ ಕುದಿ ಬಂದಮೇಲೆ ಯಾವ ಲೋಟದಲ್ಲಿ ನೀರು ಹಾಕಿರ್ತೀವಿ ಅದೇ ಲೋಟದಲ್ಲಿ ರಾಗಿ ಹಸಿಟ್ಟನ್ನು ಹಾಕ್ಕೋಬೇಕು. 3 ಲೋಟ ನೀರು ಹಾಕ್ಕೊಂಡಿದ್ದೆ, ಅದಕ್ಕೆ 2 ಲೋಟ ಆಗೋಷ್ಟು ರಾಗಿ ಹಸಿಟ್ಟನ್ನು ಹಾಕ್ಕೊಂಡು ಈ ರೀತಿ ರಾಗಿ ಹಸಿಟ್ಟನ್ನು ಹಾಕುವಾಗ ಕಂಪ್ಲೀಟಾಗಿ ಲೋ ಫ್ಲೇಮ್ ಇರಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇರಬಾರ್ದು. ಹೈ ಫ್ಲೇಮ್ ಇಟ್ಕೊಂಡು ಮಾಡೋದಕ್ಕೆ ಹೋದರೆ ಮುದ್ದೆ ಗಂಟು ಬಿದ್ದುಬಿಡುತ್ತೆ. ಇವಾಗ ನೋಡಿ ಈ ರೀತಿ ಚೆನ್ನಾಗಿ ತಿರುಗಿಸ್ಕೋಬೇಕು. ಈ ರೀತಿ ಒಣ ಹಿಟ್ಟು ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ಕಂಪ್ಲೀಟಾಗಿ ಬೆರಿಬೇಕು, ಅಲ್ಲಿವರೆಗೂ ತಿರುಗಿಸ್ಕೋಬೇಕು. ಈ ರೀತಿ ಒಂದು ವುಡನ್ ಸ್ಪೂನಿಂದ ತಿರುಗಿಸ್ಕೊಳ್ತಾ ಇದ್ದೀನಿ. ಕಂಪ್ಲೀಟಾಗಿ ಅದು ಹಿಟ್ಟು ಬೆರೆಯೋವರೆಗೂ ಒಂದು 3 ನಿಮಿಷ ಈ ರೀತಿ ತಿರುಗಿಸ್ಕೋಬೇಕು. ಹಿಟ್ಟು ಚೆನ್ನಾಗಿ ನಾದ್ಕೊಂಡು ತಿರುಗಿಸ್ಕೋಬೇಕು. ಈ ರೀತಿ ನೋಡಿ, ಈ ರೀತಿ ಹಿಟ್ಟು ಒಣ ಹಿಟ್ಟು ಕಾಣಿಸ್ಬಾರ್ದು, ಅಲ್ಲಿವರೆಗೂ ಹಿಟ್ಟನ್ನ ಚೆನ್ನಾಗಿ ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಈ ರೀತಿ ತಿರುಗಿಸ್ಕೋಬೇಕು ಹಿಟ್ಟನ್ನು. ನಾನು ವೀಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿಯೇ ನೀವು ಒಂದು ಸಲ ಮುದ್ದೆನ ಟ್ರೈ ಮಾಡಿ, ತುಂಬಾ ಸಾಫ್ಟಾಗಿ ಮುದ್ದೆ ಬರುತ್ತೆ. ಇವಾಗ ಒಂದು ಪ್ಲೇಟ್ ಅಥವಾ ಒಂದು ತಟ್ಟೆನ ಮುಚ್ಚಿ 5 ನಿಮಿಷ ಲೋ ಫ್ಲೇಮಲ್ಲೇ ಬೇಯೋದಕ್ಕೆ ಬಿಡಬೇಕು. ಮುದ್ದೆ ಬೆಂದರೆ ಘಮ ಬರುತ್ತಲ್ಲ ಆವಾಗ ಪ್ಲೇಟನ್ನು ತೆಗಿಬೇಕು. ನೋಡಿ, ಮುಟ್ಟಿ ನೋಡಿದ್ರೆ ಮುದ್ದೆ ಕೈಗೆ ಅಂಟಬಾರ್ದು. ಈ ರೀತಿ ಮುದ್ದೆನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಹಿಟ್ಟನ್ನು ತಿರುಗಿಸ್ಕೋಬೇಕು. 4 ನಿಮಿಷ ಅಥವಾ 5 ನಿಮಿಷ ಹಿಟ್ಟನ್ನು ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡು ಇವಾಗ ಒಂದು 2 ನಿಮಿಷ ಈ ರೀತಿ ಚೆನ್ನಾಗಿ ಹೊಂದಿಸ್ಕೋಬೇಕು, ಸ್ವಲ್ಪನೂ ಗಂಟು ಇಲ್ಲದೆ ಇರೋ ರೀತಿ. ನಾನು ಇದಕ್ಕೆ ಎಣ್ಣೆ ಅಥವಾ ತುಪ್ಪ, ಬೆಣ್ಣೆ ಯಾವುದನ್ನು ಯೂಸ್ ಮಾಡ್ತಾಯಿಲ್ಲ. ಆದ್ರೂ ಕೂಡ ಬೆಣ್ಣೆ ಅಷ್ಟೇ ಮೃದುವಾಗಿ ಮುದ್ದೆನ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈ ಮೆಷರ್ಮೆಂಟಲ್ಲಿ ಹೊಸದಾಗಿ ಕಲಿಯೋರು ಕೂಡ ಮುದ್ದೆನ ಟ್ರೈ ಮಾಡಿ. ನೋಡಿ, ಈ ರೀತಿ ಚೆನ್ನಾಗಿ ಹೊಂದಿಸ್ಕೋಬೇಕು ಮುದ್ದೆನ. ಸ್ವಲ್ಪನೂ ಗಂಟಿರಬಾರ್ದು, ಸ್ವಲ್ಪನೂ ಒಣ ಹಿಟ್ಟು ಕಾಣಬಾರ್ದು. ಆ ರೀತಿ ಒಂದು 2 ರಿಂದ 3 ನಿಮಿಷ ಮುದ್ದೆನ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು. ಕಂಪ್ಲೀಟಾಗಿ 6 ರಿಂದ 7 ನಿಮಿಷ ಮುದ್ದೆನ ಬೇಯಿಸ್ಕೊಂಡು ಇವಾಗ ಸ್ಟವ್ನ ಆಫ್ ಮಾಡ್ಕೋಬೇಕು. ಇವಾಗ ಈ ಕಡೆ ಒಂದು ಪ್ಲೇಟ್ಗೆ ನೀರನ್ನು ಸವರ್ಕೊಳ್ತಾ ಇದ್ದೀನಿ. ನೀರನ್ನು ಸ್ಪ್ರೆಡ್ ಮಾಡಿಕೊಂಡು ನಾವು ಎಷ್ಟು ದಪ್ಪ ಅಥವಾ ಸಣ್ಣ ಮುದ್ದೆ ಕಟ್ತೀವಿ ನೋಡಿಕೊಂಡು ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಕೈಗೆ ನೀರನ್ನು ತೇವ ಮಾಡಿಕೊಂಡು ಈ ರೀತಿ ಕಟ್ಕೋಬೇಕು. ನೋಡಿ, ಸ್ವಲ್ಪನೂ ಕೂಡ ಗಂಟಾಗ್ತಾಯಿಲ್ಲ, ಅಥವಾ ಪ್ಲೇಟ್ಗಾಗಿರ್ಬೋದು ಕೈಗಾಗಿರ್ಬೋದು ಮುದ್ದೆ ಅಂಟ್ತಾ ಇಲ್ಲ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಮುದ್ದೆ ಅಂತ, ತುಂಬಾ ಸಾಫ್ಟಾಗಿದೆ. ಈ ರೀತಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮುದ್ದೆ ಅಂತ. ಇದೇ ರೀತಿ ಮತ್ತೆ ಇನ್ನೊಂದನ್ನು ಕೂಡ ಮುದ್ದೆನ ಮಾಡ್ಕೊಳ್ತಾ ಇದ್ದೀನಿ. 3 ಲೋಟ ನೀರು, 2 ಲೋಟ ಹಿಟ್ಟಿಗೆ 2 ಮುದ್ದೆ ಆಗುತ್ತೆ ಈ ಸೈಜಲ್ಲಿ. ಇವಾಗ ಮತ್ತೆ ಸ್ವಲ್ಪ ಹಿಟ್ಟು ಮಿಕ್ಕಿತ್ತಲ್ಲ ಅದರಲ್ಲಿ ಮತ್ತೆ ಇನ್ನೊಂದು ಮುದ್ದೆನ ಮಾಡ್ಕೊಳ್ತಾ ಇದ್ದೀನಿ. ಕಟ್ಟುವಾಗ ನಾದೋ ಅವಶ್ಯಕತೆ ಇರಲ್ಲ, ನಾವು ಮಾಡುವಾಗ ಸ್ಪೂನಿಂದ ನೀಟಾಗಿ ತಿರುಗಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ನೋಡಿ ಈ ರೀತಿ ಕಟ್ಕೊಂಡ್ರೆ ಆಯಿತು ಮುದ್ದೆನ. ನೋಡಿದ್ರಲ್ವ ಪರ್ಫೆಕ್ಟ್ ಮೆಜರ್ಮೆಂಟಲ್ಲಿ ತುಂಬಾ ಸಾಫ್ಟಾಗಿ ಮುದ್ದೆ ಮಾಡೋದು ಹೇಗೆ ಅಂತ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ರೆಸಿಪಿ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ ಮುದ್ದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ಸ್ವಲ್ಪನೂ ಕೂಡ ಗಂಟಿಲ್ಲ, ಸ್ವಲ್ಪನೂ ಕೂಡ ಕೈಗೆ ಅಂಟ್ತಾ ಇಲ್ಲ. ಈ ಮೆಷರ್ಮೆಂಟಲ್ಲಿ ನೀವು ಒಂದು ಸಲ ಮಿಸ್ ಮಾಡದೆ ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿ ತುಂಬಾ ಸಾಫ್ಟಾಗಿ ಮುದ್ದೆ ಬರುತ್ತೆ. ಬಿಸಿ ಬಿಸಿ ಸಾಂಬಾರು ಜೊತೆ ಈ ಮುದ್ದೆ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ ರುಚಿಯಾಗಿರುತ್ತೆ.